ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕನ್ನಡದ ಹುಡುಗಿ ಅನ್ವಿತಾ. ನನ್ನ ಅನ್ವಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಉತ್ತರ ಕನ್ನಡದಲ್ಲಿ ಪತ್ರೊಡೆ ಅಂತಲೇ ಫೇಮಸ್ ಆಗಿರುವಂಥ ಕೆಸಿನೆಲೆ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ವೇಟ್ ಅದಕ್ಕಿಂತ ಮುಂಚೆ ನನ್ನ ಅನ್ವಿತಾ ಯೂಟ್ಯೂಬ್ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರಿಗೆಲ್ಲ ಪತ್ರೊಡೆ ಇಷ್ಟನೋ ಅವರೆಲ್ಲ ಲೈಕ್ ಮಾಡಿ. ಇದು ಹಾಲು ಕೆಸುವಿನ ಎಲೆ. ಇದು ತೋಟದಲ್ಲೆಲ್ಲ ಬೆಳೆಯುತ್ತೆ. ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ಬಾಯಿ ಕಡ್ತ ಆಗಲ್ಲ. ಇದು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಅದಕ್ಕೆ ಹಿಂದ್ಗಡೆ ದಪ್ಪ ದಂಟಿರುತ್ತೆ, ಅದನ್ನು ಕತ್ತಿಯಿಂದ ಕತ್ತರಿಸ್ಬೇಕಾಗತ್ತೆ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಹಾಗೇನೆ ಆ ದಂಟನ್ನು ನಾವು ಪೂರ್ತಿಯಾಗಿ ತಕ್ಕೋಬೇಕಾಗತ್ತೆ. ನಂತರ ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಕಡಲೆ 4 ಚಮಚ ಉದ್ದು, 4 ಚಮಚ ಕಡಲೆಬೇಳೆ ಹಾಕಿ 8 ಗಂಟೆ ನೆನೆಸಿಡಬೇಕು. ನಂತರ ಇದಕ್ಕೆ ಅರಿಶಿನ, ಜೀರಿಗೆ, ಶುಂಠಿ, ಕೊತ್ತಂಬರಿ, ಅಚ್ಕಾರದ ಪುಡಿ, ನೆನೆಸಿಟ್ಟಿರೋ ಹುಣಸೆಹಣ್ಣು, ಹಾಗೆ ಸಣ್ಣ ಮೆಣಸು, ಇದನ್ನು ಸೂಜಿ ಮೆಣಸು ಕೂಡ ಅಂತ ಅಂತಾರೆ. ನಂತರ ನೆನೆಸಿಟ್ಟಿರೋ ಅಕ್ಕಿಗೆ ಜೀರಿಗೆ, ಕೊತ್ತಂಬರಿ, ಶುಂಠಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಮಿಕ್ಸ್ ಮಾಡಿ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 2 ಅರಿಶಿನ, ಅಚ್ಕಾರದ ಪುಡಿ, ಸೂಜಿ ಮೆಣಸು ಹಾಕ್ಕೊಂಡು ಅದಕ್ಕೆ ನೆನೆಸಿಟ್ಟಿರುವ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಅದ್ರ ಮೇಲೆ ಮತ್ತೆ ಅಕ್ಕಿನ ಹಾಕಿ ಎರಡು ಸ್ಪೂನ್ ಉಪ್ಪನ್ನ ಹಾಕಬೇಕು. ನಂತರ ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಒಂದು ದೊಡ್ಡ ಕೆಸುವಿನ ಎಲೆನ ತಗೊಂಡು ಅದಕ್ಕೆ ಆ ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಎಲೆ ಫುಲ್ ಹಚ್ಕೋಬೇಕಾಗತ್ತೆ. ನಂತರ ಅದ್ರ ಮೇಲೆ ಮತ್ತೊಂದು ಎಲೆನ ಇಟ್ಟು ಅದಕ್ಕೂ ಕೂಡ ಸೇಮ್ ಇದೇ ಥರನೇ ಪೂರ್ತಿ ಎಲೆಗೆ ಆ ಹಿಟ್ಟನ್ನು ಹಚ್ಕೋಬೇಕು. ಇದೇ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಎಲ್ಲ ಎಲೆಗೂ ಕೂಡ ನೀಟಾಗಿ ಆ ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ನಂತರ ಎಲೆಯ 2 ಭಾಗನ ಮಡಚ್ಕೊಂಡು ಅದಕ್ಕೂ ಕೂಡ ಹಿಟ್ಟು ಹಾಕಿ ಪೂರ್ತಿಯಾಗಿ ಹಚ್ಕೋಬೇಕಾಗತ್ತೆ. ನಂತರ ಎಲೆನ ನಿಧಾನವಾಗಿ ಗಟ್ಟಿಯಾಗಿ ಸುತ್ಕೋಬೇಕಾಗತ್ತೆ. ನಂತರ ಅದಕ್ಕೆ ಒಂದು ಬಾಳೆ ಎಲೆನ ತಗೊಂಡು ಒಂದು ದಾರದಿಂದ ಅದನ್ನು ನೀಟಾಗಿ ಕಟ್ಕೋಬೇಕಾಗತ್ತೆ. ಹೀಗೆ ಕಟ್ಟೋದ್ರಿಂದ ಕಡುಬು ಎಲ್ಲೂ ಕೂಡ ಬಿಚ್ಚೋಗಲ್ಲ. ನೀಟಾಗಿ ಕಟ್ಕೊಂಡ ನಂತರ ಕಡುಬು ತಯಾರಾಗುತ್ತೆ. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಉಗಿಯ ಮೇಲೆ 1 ಗಂಟೆ ಕಾಲ ಬೇಯೋದಕ್ಕೆ ಬಿಡಬೇಕು. ನಂತರ
ನಂತರ ಅದು ತಣ್ಣಗಾದ್ಮೇಲೆ ನಿಧಾನವಾಗಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಹಸಿಯಾಗಿ ಕೂಡ ತಿನ್ಬೋದು, ಆದರೆ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಬೇಯಿಸೋಣ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಪತ್ರೊಡೆ ಬಂದಿದೆ ಅಂತ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಂ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ.